ಬಿಡ್ತಾರೆ ಗ್ಯಾಸು. ಯಾಕೆ ಹೇಳ್ತೀರ ನನ್ ಪಾಡು. ತಮಿಳ್ನಾಡಲ್ಲಿ ಫಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಒಂದು ಲೈವ್ ಪ್ರೂಫ್ ಎಕ್ಸಾಂಪಲ್ ನೋಡಿ. ಇಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಯಾರು ಕೂತಿದ್ರು ಎಲ್ಲರೂ ಕ್ರಿಯೇಟರ್ಸ್. ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿರೋದು ಯಾರಿಗಂದ್ರೆ ತೇಜು ಬ್ರೋ, ನಿತ್ಯಶ್ರೀ, ಸಂಧ್ಯಾ ಅವರು. ಫ್ರಾಂಕ್ ಕನ್ನಡಿಗ ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅವರೇ. ಬರಬೇಕು ಅತಿಥಿಗಳು. ಈ ಒಂದು 1000 ಜನ ಬಂದಿರ್ಬೋದೇನೋ ಮೋಸ್ಟ್ಲಿ ನನ್ನ ಪ್ರಕಾರ. 1000 ಜನನು ಕೂಡ ಕ್ರಿಯೇಟರ್ಸ್. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಆರಾಮ್ ಬ್ರೋ, ನೀವು? ಇನ್ನು 4 ಗಂಟೆವರೆಗೂ ಎದ್ದಿರ್ಬೇಕು. ಅವರು ಒಬ್ರು ಫ್ಯಾಮಿಲಿನವರು, ಯಾವತ್ತೂ ಬಿಟ್ಕೊಡಲ್ಲ. ಅದಕ್ಕೆ ಸಾಕ್ಷಿ, ಅದಕ್ಕೆ ಎಕ್ಸಾಂಪಲ್ಲು ಇಲ್ಲೇ. ಗುರು ಬಿಡ್ತಾರೆ ಗ್ಯಾಸು. ಯಾಕೆ ಹೇಳ್ತೀರ ನನ್ ಪಾಡು. ಬ್ರೋ ಏನ್ ಬ್ರೋ ಯಪ್ಪ. ಇಲ್ಲಿ ನೋಡಿ, ಇಲ್ಲಿ ನಾನು ಮುಖ ತೊಳ್ಕೊಂಡು ಇಲ್ಲಿದ್ದೀನಿ. ಇನ್ನೇನೋ ಹಿಂಗ್ ಹೋಗ್ತಾ ಇರೋ ಟೈಮಲ್ಲಿ ಬ್ರೋ 1 ನಿಮಿಷ ಇರಿ ಬ್ರೋ ಅಂದ್ಬಿಟ್ರು. ನಾನೇನೋ ಸೀರಿಯಸ್ ಮಾಡಿ ಹೇಳ್ತಾರೆ ಅನ್ಕೊಂಡ್ರೆ ಹಿಂಗ್ ಹಿಂದೆ ತಿರ್ಬಿಟ್ಟು ಹಿಂಗ್ ಬಿಟ್ಬಿಟ್ಟು ಬ್ರೋ ಎಂತ ಸುಳ್ಳು ಹೇಳ್ತೀರ ಬ್ರೋ. ಒಳ್ಳೆ ಗ್ಯಾಸ್ ಬ್ರೋ. ಇಂತ ಗ್ಯಾಸ್ ನಾನು ಎಲ್ಲೂ ಕೊಡ್ತಿಲ್ಲ ಬ್ರೋ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ನಾವು ಹೋಟೆಲಲ್ಲಿ ನಿನ್ನೆ ಚೆಕ್ ಇನ್ ಆಗಿದ್ದು ನೋಡಿದ್ರೆ ಅದೇ ಹೋಟೆಲ್ ಇವಾಗ ಸ್ಟೇ ಆಗ್ತಿದೆ. ಇವಾಗ ಟೈಮ್ 9 ಗಂಟೆ. ಸೊ ಈ ಹೋಟೆಲಲ್ಲಿ ಬಫೆಟ್ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಸೊ ಹೋಗ್ಬಿಟ್ಟು ತಿನ್ನೋಣ ಅಂತ ಇದ್ದೀನಿ. ಬನ್ನಿ ಹೋಗುವ. ಒಳ್ಳೆ ಭರ್ಜರಿ ತಿಂಡಿ, ಹೊಟ್ಟೆ ಹಸಿದೈತೆ. ಅದಕ್ಕೆ February 14 ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅದು ಲೈಕ್ ಅವ್ರ ಒಂದು ಕಂಟೆಂಟ್ ಇತ್ತು. ಓಕೆನಾ, ಒಂದ್ ನಿಮಿಷ ಪ್ಲಾನ್ ಮಾಡಿ ಕಂಟೆಂಟ್ ಮಾಡಿದ್ರಲ್ಲ, ಆ ಕಂಟೆಂಟ್ ಅಲ್ಲಿರೋ ಹುಡುಗಿನೂ ಕೂಡ ಹೇಳಿದ್ದಾರೆ, ತೇಜು ಬ್ರೋ ನಾನು ಇಷ್ಟು ದಿನ ನಾನು ವಿಡಿಯೋ ಕೇಳ್ತಾ ಇದ್ದೆ ಲೇಟು ಅಂದ್ಬಿಟ್ಟು ಇವತ್ತು ಲೈವ್ ಆಗಿ ನೋಡ್ಬಿಟ್ಟಿದ್ದೀನಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ. ಸೊ ಎಷ್ಟು ನಿಮಿಷದಲ್ಲಿ ಅವರು ಬರ್ತಾರೆ ಅಂತ. ಓಕೆ, ಈಗ ಬರ್ತೀರಾ? ಸರಿ ಬನ್ನಿ, ಆಯ್ತು. ಸರಿ ಯಾಕೋ ಬನ್ನಿ. ಓಕೆ ನೋಡಿ, ಹಾಗೆ ಟೈಮಿಂಗ್ಸ್ ನೋಡಿ. ಓಕೆ ಡನ್. ವಿಡಿಯೋಗೆ ಎಷ್ಟು ಪವರ್ ಐತೆ ಅಂದ್ರೆ ಇದರಲ್ಲೇ ಸಾಕ್ಷಿ ವಿಡಿಯೋಗೆ ಎಷ್ಟು ಪವರ್ ಐತೆ ಅಂದ್ಬಿಟ್ಟು. ನಿಮ್ ಬೈಕ್ ಆದ್ರೂ ಬೇಗ ಬರ್ತಾರೆ. ದಯವಿಟ್ಟು ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ತೇಜು ಬ್ರೋ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ. ಗುಡ್ ಈವ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಬ್ರೋ. ತಿನ್ನಿ ಒಳ್ಳೆ ಊಟ, ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ನಿ. ಊಟ ಅಲ್ಲ ಏನೋ ಫ್ಲೋ ಅಲ್ಲಿ ಬರುತ್ತೆ, ಹೂ ಅನ್ಬೇಕಷ್ಟೇ ಎಲ್ಲದಕ್ಕೂ. ಗೈಸ್ ಬಫೆಟ್ ಕೊಟ್ಟಿದ್ದಾರೆ. ಬಫೆಟ್ಟಲ್ಲಿ ಇಡ್ಲಿ, ವಡ, ರವಾ ಕಿಚಡಿ, ಪೂರಿ, ಸಾಂಬಾರು. ಬಟ್ ಒಟ್ಟಿನಲ್ಲಿ ಕಂಪ್ಲೀಟ್ ವೆಜ್. ಒಟ್ಟಿನಲ್ಲಿ ತಮಿಳ್ನಾಡಲ್ಲಿ ಸೌಟ್ ನೋಡಿ ಎಷ್ಟು ದಪ್ಪ ಇದೆ. ಇಲ್ಲಿಂದ ಇಲ್ಲಿವರೆಗೂ. ತಮಿಳ್ನಾಡಲ್ಲಿ ಫಸ್ಟ್ ಟೈಮು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ವಿತ್ ಅದು ಬಫೆಟ್ಟು. ಸೇಮ್ ನಾರ್ಮಲ್ ಪೂರಿ ನಮ್ಮ ಕರ್ನಾಟಕದಲ್ಲಿ ಏನಿರುತ್ತೋ ಅದೇ ಥರನೇ, ಬಟ್ ಒಂಚೂರು ಮೋಸ್ಟ್ಲಿ ಇದು ಮತ್ತು ಇದು ಟೇಸ್ಟ್ ಚೇಂಜ್ ಇರಬೇಕೇನೋ. ತಿಂದ್ಬಿಟ್ಟು ಟೇಸ್ಟ್ ನೋಡ್ಬೋದು. ಗುರು ಇಡ್ಲಿಗೆ ಚಟ್ನಿ ಮಸ್ತು ಗುರು. ಬ್ರೇಕ್ಫಾಸ್ಟ್ ಮುಗಿಸಿ ಅಂಡ್ ಇವಾಗ ನಾವು ಔಟ್ಫಿಟ್ ಹಾಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಈ ಶರ್ಟ್ಗೆ ಈ ಪ್ಯಾಂಟು, ತೇಜು ಬ್ರೋ ಫುಲ್ ಫಾರ್ಮಲ್ ಶರ್ಟ್ಗೆ ಫಾರ್ಮಲ್ ಪ್ಯಾಂಟ್ ಹಾಕೊಂಡು ಮಿಂಚ್ತಾ ಇದ್ದಾರೆ. ಚಲೋ ಗೈಸ್ ಹೋಗೋಣ. ಇದು ಸನ್ಗ್ಲಾಸ್ ಏನಕ್ಕೆ ಅವ್ರು ಹೇಳಿದ್ರೆ ಸನ್ಗ್ಲಾಸ್ ತಗೋ ಬನ್ನಿ, ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಆಮೇಲೆ ಕ್ಯಾಪ್ ಹೇಳಿದ್ರು, ಅದಕ್ಕೋಸ್ಕರ ಗೈಸ್ ಅವರು 11:15 ಬನ್ನಿ ಅಂತ ಹೇಳಿದ್ರು ಕೆಳಗಡೆ. 11:40 ತೇಜು ಬ್ರೋಗೆ ಬನ್ನಿ. ಆಮೇಲೆ ಸಂಧ್ಯವ್ರಿಗೆ ಬನ್ನಿ ಅಂತ ಹೇಳಿ ಸಾಕಾಗ್ಬಿಡ್ತು. ಅದಕ್ಕೆ ನಾನೇ ಬಂದ್ಬಿಟ್ಟೆ. ಇಲ್ಲೇ ಒಂದು ಲೈವ್ ಪ್ರೂಫ್ ಎಕ್ಸಾಂಪಲ್ ನೋಡಿ. ಇಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಯಾರು ಕೂತಿದ್ರು ಎಲ್ಲರೂ ಕ್ರಿಯೇಟರ್ಸೇ. ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿರೋದು ಯಾರಿಗಂದರೆ ತೇಜು ಬ್ರೋ, ನಿತ್ಯಶ್ರೀ, ಸಂಧ್ಯಾ ಅವರು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಲೇಟು ಅಂದರೆ ಅವ್ರು 3 ಜನ ಅಂದರೆ ಲೇಟು. ಈಗ ಬಸ್ಸು ಕೂಡ ಪಕ್ಕದ ರೋಡಲ್ಲಿ ಐತಂತೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಅವ್ರು ಹಿಂದೆ ರೋಡಲ್ಲಿ ನಿಲ್ಸೋರೆ. ಓಕೆನಾ. ಸೊ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಲ್ಲಿರೋರೆಲ್ಲರೂ ಅವ್ರಿಗೆ ವೆಯ್ಟ್ ಮಾಡ್ತಿರೋದು. ಬರ್ತಾರೆ ನೋಡಿ. ಈಗ ಏನು ರಾಣಿ ರಾಜ ರೋಷದಲ್ಲಿ ಬರ್ತಾರೆ ಇವಾಗ. ಆಮೇಲೆ ಗೈಸ್ ಫ್ರಾಂಕ್ ಕನ್ನಡಿಗ ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತವ್ರೆ, ಕೇಳ್ಕೊತವ್ರೆ. ನಾನು ಅವ್ರಿಗೆ ಸಜೆಷನ್ ಕೊಡ್ತಾಯಿನಿ.
ಮಾಡಿ 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 ಈಗಲಿಂದನೇ ಮಾಡಿ ಅಂತ ಬ್ರೋ ಮೋಟಿವೇಶನ್ ಕೊಟ್ಟಿದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡಬೇಕು. ಯಾವಾಗಿಂದ ಪ್ಲಾನ್ ಹಾಕಿದ್ದೀರಾ ಬ್ರೋ? ನಾನು ಹೇಳ್ತಾ ಇರೋದು, ನಾನು ಈಗ ಹೇಳಿದ್ದೀನಿ ಅಂದರೆ ಇವತ್ತು ಮಾರ್ಚ್ ಅಂದರೆ ಬೆಸ್ಟ್ ನೀವು ಸಾರಿ ಫೆಬ್ರವರಿ ಅಂದರೆ ಮಾರ್ಚಲ್ಲಿ ನೀವು ಮಾಡಿಬಿಡ್ಬೇಕು ಬ್ರೋ. ಏನೇ ಆಗಲಿ ಮಾರ್ಚಲ್ಲಿ ಮಾಡಿಬಿಡ್ಬೇಕು. ಡೈಲಿ ಬ್ಲಾಗ್ಗಿಂತ ನನಗೆ ಪ್ರ್ಯಾಂಕ್ ಮಾಡಬೇಕಂತ. ಸರಿ, ಅದನ್ನೇ ಮಾಡಿ ಬ್ರೋ, ಅದನ್ನೇ ಮಾಡಿ ಡೈಲಿ ಮಾಡಿ ಬ್ರೋ. ಇಲ್ಲಾಂದರೆ ವೀಕ್ಲಿ 4 ವೀಡಿಯೋಸ್ ಆರ ಬಿಡೋಕ್ಕೆ ಟ್ರೈ ಮಾಡಿ. ಆಗ್ಬಿಟ್ರೇ ಪೀಪಲ್ಸ್ಗೆ ಬೇಗ ಅಟ್ರಾಕ್ಟ್ ಆಗೋದು. ಖಂಡಿತ ನೀವು ಹೇಳಿದ್ರಲ್ಲ, ನನಗೆ ಅಡ್ಜಸ್ಟ್ಮೆಂಟ್ ತಿಳ್ಕೊಂಡ್ಮೇಲೆ ಗೊತ್ತಾಗೋದು. ಹೌದೌದು ಕರೆಕ್ಟು. ಅದಕ್ಕೆ ಸೊ ನಾನು ಅವ್ರಿಗೆ ಹೇಳಿದೆ, ನೀವು ಸ್ಟಾರ್ಟಿಂಗಲ್ಲಿ ಒಂದು ಹೆವಿ ಹಿಟ್ ಆಗಿಬಿಟ್ಟಿತ್ತು ಅವರು ಪ್ರ್ಯಾಂಕ್ ಕನ್ನಡಿಗ ಅಂದರೆ ಲೈಕ್ ಎಷ್ಟು ಇಷ್ಟಪಡ್ತಿದ್ರು ಅವಾಗ. ಆ ಟೈಮಲ್ಲೇ ಇವ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಿದ್ರು ಬ್ರೋ. ಬಟ್ ಈಗಲೂ ಏನು ಕಾಲ ಮಿಂಚಿಲ್ಲ, ಶುರು ಮಾಡಿ ಬ್ರೋ. ನೀವು ಹೇಳಿದ್ರಲ್ಲ, ಆಯಿತು. ಮಾಡ್ತಾರೆ, ಪಕ್ಕ ಮಾಡ್ತಾರೆ. ಈಗ ಬರ್ತಾರೆ. ಈಗ ಬಂದಿದ್ದಷ್ಟೇ ಹಿಂಗೆ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಹಿಂಗೆ ಬರಬೇಕು ಅತಿಥಿಗಳು, ಬರಬೇಕು ನಿಮ್ಗೋಸ್ಕರ ಇವರೆಲ್ಲ ಕಾಯ್ತಿದ್ರು. ನಿಮ್ಗೆ ತೇಜು ಬ್ರಾ, ನಿಮ್ಗೆ ನಿತ್ಯಶ್ರೀ ಎಲ್ರು ನಮ್ಗೆ. ಸಂಧ್ಯವರೇ ನಿಮ್ಗೆ ಎಲ್ರು ಕಾಯ್ತಿದ್ದು. ಪ್ರಶಾಂತ್ ಬ್ರೋ, ಪ್ರಶಾಂತ್ ಬ್ರೋ, 3 ಮೆಂಬರ್ಸ್ ಬಂದ್ರು. ಇವರೇ 3 ಮೆಂಬರ್ಸ್. ಬಸ್ ಬಂತು, ಈಗ ಹತ್ಬಿಟ್ಟು ಹೊರಡ್ಬೇಕು ನಾವು. ಸೇಮ್ ಆ್ಯಸ್ ಇಟ್ ಈಸ್ ನಿನ್ನೆ ಯಾವ ಬಸ್ ಬಂತು ಅದೇ ಥರ ಬಸ್ಸಲ್ಲಿ, ಅಂದರೆ ಝೋನ್ 4 ಅಂತ ಕೊಟ್ಟಿರ್ತಾರೆ. ಝೋನ್ 4 ಎಲ್ಲ ಈ ಹೋಟೆಲಿಗೆ. ಸೊ ಈ ಬಸ್ಸಲ್ಲಿ ಹೋಗೋದು ನಾವೆಲ್ಲರೂ. ಇಲ್ಲಿರೋ ಬಸ್ಗಳೆಲ್ಲ ಎಂತ ಗೊತ್ತಾ, ಜಿಂಗ್ ಚಿಕ್ ಅಂದರೆ ಫುಲ್ಲು ಡಿಸ್ಕೋ ಲೈಟ್ ಹಾಕ್ಬಿಟ್ಟು ಮಾಡ್ತಾರಲ್ಲ, ಹಂಗೆ ಜಿಂಗ್ ಚಿಕ್ ಗೈಸಲ್ಲಿ ಹತ್ತದ್ವಾ. ಲಂಚಿಗಂತ ನಿಲ್ಸಿದ್ರು ಮತ್ತೆ ಬಸ್ಸು. ಈ ಕಡೆ ತಿರುಗಿ ನೋಡ್ತಾ ಇದೀನಿ. ಈ ಕಡೆ ಬಂದರೆ ಇದನ್ನ ಏನಂತಾರ ಗೊತ್ತಿಲ್ಲ, ಇದಕ್ಕೆ ಅಂತ ಒಂದು ಹೆಸರು ಇರುತ್ತಿದ್ದು. ಹೌದಾ? ಇವಾಗ ನಮಗೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಆಲ್ಮೋಸ್ಟು ಇಲ್ಲಿ ತುಂಬ ಜನ ಆಲ್ ಓವರ್ ಇಂಡಿಯಾ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲ ಬಂದಿರೋ ಕ್ರಿಯೇಟರ್ಸ್ಗೆ ಎಲ್ರಿಗೂ ಇಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಊಟ ಕೊಡಿಸ್ತಾ ಇದ್ದು ಎಲ್ರಿಗೂ. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಈಶಾದಲ್ಲಿ ಯಾರೇ ವರ್ಕ್ ಮಾಡಿದ್ರು, ಯಾರೇ ವಾಲಂಟಿಯರ್ಸ್ ಇದ್ರು, ಯಾರು ಕೂಡ ಬ್ರೋಗಿ ಅದು ಇದನ್ನಲ್ಲ. ನಮಸ್ಕಾರಂ. ನಾನು ಇದು ಅಲ್ಲಿಂದನೇ ಮಂದಿರ ಹೋಗಿದ್ದಾಗೂ ಅಷ್ಟೇ, ಎಲ್ಲ ಅಲ್ಲಿಂದನೇ ಒಂದು ಹ್ಯೂಜ್ ರೆಸ್ಪೆಕ್ಟ್ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಮಾಡಕ್ಕೆ ಬಂದಿದ್ದೀನಿ. ಆ್ಯಂಡ್ ಇವಾಗ ಸೇಮ್ ಆಸ್ ಇಟ್ ಈಸ್ ಬಾಳೆ ಎಲೆ ಊಟ ಕೊಡ್ತಿರೋದು. ಬಟ್ ಏನಂದರೆ ನನಗೆ ನಿತ್ಯೇಶ್ ಹೇಳಿರೋದು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಎಲ್ಲ ನಿತ್ಯೇಶ್ ನನಗೆ ಹೈಪ್ ಕೊಟ್ಟಿದ್ರು. ಇದು 3 ಸಲ ತಿಂದಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ತಿಂತಾ ಇದೀನಿ. ಬಟ್ ಇಲ್ಲಿ ಕಂಪ್ಲೀಟು ವೆಜ್. ಜನ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಕಮ್ಮಿ ಅಂತವ್ರೆ. ಇದು ಬೇಡ ಇಲ್ಲಿ ಕಂಪ್ಲೀಟ್ ವೆಜ್. ಇನ್ನೊಂದು ಇಲ್ಲಿ 1,000 ಜನ ಬಂದಿರ್ಬೋದೇನೋ ಮೋಸ್ಟ್ಲಿ. ನನ್ನ ಪ್ರಕಾರ 1,000 ಜನನೂ ಕೂಡ ಕ್ರಿಯೇಟರ್ಸ್. ಫುಲ್ ಟ್ರಾನ್ಸ್ಫಾರ್ಮೇಷನ್ ಅನ್ಕೊಳ್ಳಿ. ಅವ್ರು ಮುಂಚೆನೇ ನಮಗೆ ಇನ್ಸ್ಟ್ರಕ್ಟ್ ಮಾಡಿದ್ರು. ಸೊ ನೀವು ಕ್ಯಾಪು ಸನ್ಗ್ಲಾಸ್ ಎಲ್ಲ ತೊಗೊಂಬರೋದು ಬೆಸ್ಟು, ಇಲ್ಲಾಂದರೆ ಬಿಸಿಲಲ್ಲೇ ಬೆಂದು ಕರಿ ಕಾಗೆ ಆಗ್ಬಿಡ್ತೀರ ಅಂತ ಹೇಳಿದ್ರು. ಇಲ್ಲಿ ಎಣ್ಣೆ ಅವ್ರು ಮಂಜುಬ್ರು ಹೇಳ್ತಾರಲ್ಲ, ಎಣ್ಣಾಳುಗಳು. ನಮಗೆ ಗಂಡಾಳುಗಳು, ಇವರು ಎಣ್ಣಾಳುಗಳು. ನಿತ್ಯಶ್ರೀ ಏನು ಟ್ಯಾನ್ ಆಯ್ತೀರ ಅಂತ. ಅಲ್ಲಲ್ಲಲ್ಲೇ ವಯಸ್ಸಲ್ಲಿ ನೋಡಿ. ನಮಸ್ಕಾರಂ. Go because there is a general public in small patch. It will be tough if you miss anywhere. Then it will take 2-3 hours for you to reach the place. Just next 10-15 minutes focus on just reaching the place. ಹೆವಿ ಬಿಸಿಲು ಇರೋದ್ರಿಂದ ಸ್ಪೆಕ್ಸ್ ಮತ್ತು ಹ್ಯಾಟ್ ಹಾಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಇವಾಗ ನಾವು ಒಳಗಡೆ ಹೋಗ್ತಾ ಇರೋದು. ಇವಾಗ ಅವರು ಇನ್ಸ್ಟ್ರಕ್ಟ್ ಇರ್ತಾರೆ, ಅವ್ರ ಜೊತೆಲೆ ಅವ್ರ ಹಿಂದೆನೇ ಹೋಗ್ಬೇಕು. ಎಂಟ್ರಿ ಇನ್ಸೈಡ್ ಹೋಗೋದಕ್ಕೆ. ಬಿಕಾಸ್ ನಾವು ನಮ್ಮ ಪಾಸ್ ಇರೋದಕ್ಕೆ, ಪಾಸ್ ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಅವರೆಲ್ರಿಗೂ ಈ ಕಡೆ ಇರೋದು, ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀವಿ. ಈ ಈಶಾ ಫೌಂಡೇಶನ್ನ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡ್ತವ್ರೆ. ಆಲ್ ಓವರ್ ಇಂಡಿಯಾ ಎಲ್ಲ ಕ್ರಿಯೇಟರ್ಸ್ನೂ ಕರೆಸೋರೆ. ಆಲ್ ಓವರ್ ಇಂಡಿಯಾ ಎಲ್ಲ ಕ್ರಿಯೇಟರ್ಸು. ಆ್ಯಂಡ್ ಆಲ್ಮೋಸ್ಟ್ ತುಂಬ ಕನ್ನಡ ಕ್ರಿಯೇಟರ್ಸ್ ಕೂಡ ಬಂದಿದ್ದಾರೆ.
ಅದಕ್ಕೆ ಕನ್ನಡ ಕ್ರಿಯೇಟರ್ಸ್ಗೆ ಅಂತ ಒಂದು ಸಪ್ರೇಟು ಎಲ್ಲ ಸಪ್ರೇಟ್. ಕೈಸ್ ಅವರು ಹೇಳೋದೇ ಒಂದು ತುಂಬ ಖುಷಿ ಗೊತ್ತಾ, ನಮಸ್ಕಾರಂ ಅಂತ ಹೇಳ್ತಾರೆ, ಅದೊಂದು ಖುಷಿ ಮಾತ್ರ. ನೋಡಿ ಇವಾಗ ನಮಸ್ಕಾರಂ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿತ್ತು, ಅದಕ್ಕೆ ಒಂದು ಕೋಕ್ ತೊಗೊಂಡಿದ್ದೀನಿ. ಸದ್ಯಕ್ಕೆ ಇದಿರೋದು ಇದ್ದಿದ್ದಕ್ಕೆ ಬಚಾವಾಯಿತು, ಇದಿಲ್ಲ ಅಂದಿದ್ದಿದ್ರೆ ನೆಕ್ಸ್ಟ್ ಲೆವೆಲು. ಗೈಸ್ ಇನ್ನೊಬ್ರು ಕಂಟೆಂಟ್ ಕ್ರಿಯೇಟರ್. ಯಾಕೆ ಬ್ರೋ ಏನು ಮಾಡ್ತಾ ಇದ್ದೀರಾ ಬ್ರೋ? ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಆರಾಮ್ ಬ್ರೋ, ನೀವು? ಶೆಕೆ ಬ್ರೋ, ಶೆಕೆ. ಹ್ಞೂ ದಪ್ಪ ನೀನ್ ವಿಕಾಸ್ ಬ್ರೋ, ಸೀರಿಯಸ್ಲಿ ದಪ್ಪಕ್ಕಿದ್ದೀರಾ? ಹ್ಞೂ ಬ್ರೋ. ಆಗ್ಲಿಂದ ಕೂತು ಬೇಜಾರಾಗಿತ್ತು, ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಟ್ ಇಲ್ಲಿ ಅಣ್ಣ ಒಂದು ಒಳ್ಳೆ ಟಮಟೆ ಸೌಂಡ್ ಹೊಡಿತವ್ರೆ, ಅಂದ್ರೆ ಫುಡ್ ಅಲ್ಲಿ ಟಮಟೆ ಸೌಂಡ್ ಹೊಡಿತವ್ರೆ. ಈಗ ನೋಡಿ, ಈಗ ಒಂದು ಸಾಂಗ್ ಮುಖಾಂತರ ಹೆಂಗ್ ಹಾಕ್ತಾರಂತೆ. ಇವಾಗ ಹಾಕಿದ್ರು, ಕಾರ್ನ್ ಹಾಕಿದ್ರ, ಈಗ ನೋಡಿ ಒಂದು ಒಳ್ಳೆ ಟಮಟೆ ಸೌಂಡ್ ಕೊಡ್ತಾರೆ. ಈಗ ಸಗದ ಕೊಟ್ರು, ಅಟ್ರಾಕ್ಟ್ ಇದೆ, ಈಗ ತುಂಬಾ ಅಟ್ರಾಕ್ಟ್ ಅಂದ್ರೆ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊಡಿತಾರೆ ನೋಡಿ, ಟಕ್ಕಟ್ ಅಂತ ಹೊಡಿತಾರೆ. ಈಗ ಕೊಡೋಣ ನೀನು ಕೊಡೋಣ. ಅಲ್ಲ, ಕ್ರೇಜಿ ಅಟ್ರಾಕ್ಟಿವ್, ಹೆವಿ ಇಷ್ಟ ಆಯ್ತು ಬ್ರೋ. ಸೂಪರ್ ಬ್ರೋ, ಥ್ಯಾಂಕ್ ಯು. ತುಂಬಾ ಹೇಳಿದ್ದೀವಿ ತಿನ್ಬೇಕು ಅಂತ. ಜೊತೆಗೆ ಇದರಲ್ಲಿ ಒಂದು ಇದೇನು ಗುರು ಹೇಳೋದು, ಕಪ್ ನೂಡಲ್ಸ್. ಸರಿ ಬ್ರೋ, ಆಯ್ತು, ನೀವು ಕೈ ಹಾಕ್ಬೇಡಿ ಆಯ್ತಾ? ಕೈ ಹಾಕ್ಬೇಡಿ ಬ್ರೋ, ಆಯ್ತು ಬ್ರೋ. ಏನಾದ್ರೂ ಒಂಚೂರು ಕೈ ಹಾಕ್ಬೇಕಲ್ಲ. ಅಲ್ಲ ತಂದು ಕೊಟ್ಟು ಇಬ್ರು ಒಟ್ಟಿಗೆ ತಿನ್ನೋಣ ಅಂತ ಬಂದ್ರೆ ಇಲ್ಲ ಬಿಡಿ ಬ್ರೋ, ಆಯ್ತು ಬಿಡಿ ಬ್ರೋ. ಒಂದು ಪಾವ್ ಬಜ್ಜಿ ಗೈಸ್, ಲಿಟ್ರಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿದೆ. ಆ್ಯಂಡ್ ಇನ್ನೊಂದು, ತುಂಬ ಜನ ಬಂದಿದ್ದಾರೆ, ಬಿಸಿಲು, ಕುತ್ಕೊಂಡಿರ್ತೀವಿ, ನೀರು ಕುಡಿಬೇಕು ಅನಿಸುತ್ತೆ, ದಾಹ ಆಗ್ತಿರುತ್ತೆ. ಅದಕ್ಕೆ ಆಮೇಲೆ ಹೆವಿ ನಿದ್ದೆ, ಹೆವಿ ಹಿಂಗೆ ತೂಗುಡ್ಸ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಟೀ ಅಥವಾ ಸರಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ತೇಜುಬ್ರು ಬಂದ್ವಿ. ಸೊ ನಾವು ಇಷ್ಟು ಹೇಳಿದೀವಿ, ಇನ್ನೂ ಬರೋದಿದೆ. ನಿತ್ಯಶ್ರೀಗೆ ಪಾರ್ಸಲ್ ಹೋಗ್ತಿದ್ದೆ. ನಿಮ್ಮ ಇಯರ್ಫೋನ್ ಬೆಸ್ಟ್. ಸಂಜೆ ಅವರು ಫಾಸ್ಟಿಂಗ್ ಇರೋದ್ರಿಂದ ಈ ಊಟ ನೋಡಿದ ಮೇಲೆ ನಿಮ್ಮ ಇಯರ್ಫೋನ್ ಬೇಗ ಕೊಡಬೇಕಾಗಿತ್ತು ಅಂತ ಅನಿಸ್ತು ಬ್ರಾ. ಗುರು ಗೈಸ್, ನನ್ನ 2000 ರೂಪಾಯಿ ಇಯರ್ಫೋನ್ ನ ಕಳ್ದಾಕ್ಬಿಟ್ರು ನಮ್ಮ ಟೇಸ್ಟ್ ಕೇಟು. ಇಲ್ಲ ಗೈಸ್, ಸ್ಯಾಮ್ಸಂಗ್ ಬ್ರೋ, ನಂಗೆ ಸ್ಯಾಮ್ಸಂಗ್ ಏನೂ ಬೇಡ ಬ್ರೋ, ನನಗೆ ಏನಾದ್ರೂ ಬಳಸ್ಲಿ ಬ್ರೋ. ನನಗೆ ನಿಂದ ಅಮ್ಮ ಹೇಳ್ತೀನಿ, ಕಳ್ದಾಕ್ಬಿಟ್ರು ಗೈಸ್. ಇದು 2000 ರೂಪಾಯಿ ಒಂದು ಇಯರ್ಫೋನು ತಗೊಳಕ್ ತಿಂದಂಗಲ್ಲ ಉಂಡಂಗಲ್ಲ, ನೀರು ಪಾಲ್ ಮಾಡ್ಬಿಟ್ರಿ ಹಿಂಗೆ. ಏನ್ ಗೊತ್ತಾ, ಅದಕ್ಕೆ ಬೆಲೆನೇ ಇಲ್ಲ. ಕತ್ತಿಗೆ ಹಾಕೊಂಡಿದ್ರಂತೆ, ಹಂಗೆ ಬಿದ್ದೋಗ್ಬಿಡ್ತಂತೆ. ನಿಮ್ಗೆಲ್ಲ ಏನ್ ಸಾವುಕಾರ ಮಂದಿಗೆ ಏನ್ ಮಾಡ್ತೀರಾ? ದುಡ್ಡಿನ ಬೆಲೆ ಗೊತ್ತಿಲ್ಲ, ಊಟದ ಬೆಲೆನ ಕೌಂಟ್ ಮಾಡಕ್ಕೆ ಹೋಗ್ಬಾರ್ದು ಗೊತ್ತಾ? ಸೀರಿಯಸ್ಲಿ ಕೌಂಟ್, ಅದಕ್ಕಿಂತ ಜಾಸ್ತಿ ಊಟದ ಬೆಲೆ ಇವತ್ತು. ಊಟದ ಬೆಲೆ ಕೌಂಟ್ ಮಾಡಕ್ಕೆ ಹೋಗ್ಬಾರ್ದು. ಇದು ಇನ್ನೊಂದು ಕಾಂಬೋ ಗೈಸ್, ಸ್ಯಾಂಡ್ವಿಚ್, ಫ್ರೆಂಚ್ ಫ್ರೈಸು ಜೊತೆಗೆ ವೆನಿಲಾ ಮಿಲ್ಕ್ ಶೇಕ್. ಸ್ಟಾರ್ಟ್ ಆಯ್ತು ಗೈಸ್, ಸ್ಟಾರ್ಟ್ ಆಯ್ತು. ಮಹೇಶ್ವರ
भैरवा भूतेश्वरा a night for those who are willing. It's a night of transcendence, night full of possibilities. ಅವಾರ್ಡ್ಸ್ ಕೊಡ್ತಿದ್ದಾರೆ ಅವಾರ್ಡ್ ಸೆಕ್ಷನ್. What young athletes believed was possible. Her trailblazing achievements, honored with the Padma Bhushan, inspired millions, ignited the nation's sporting spirit, and established India as a formidable force on the world badminton stage. And selfless service, upholding Years ago, a being appeared in the upper regions of Himalayas. ನೈಟು 9 ಗಂಟೆ ಆಗಿದೆ, ಅದಕ್ಕೆ ಮತ್ತೆ ಊಟಕ್ಕೆ ಬಂದಿದ್ದೀನಿ. ಶಿವಾಯ ನಮಃ ಶಿವಾಯ ಮಿಡ್ ನೈಟು 12:30 ಆಗೈತೆ ಗೈಸ್. ಇನ್ನು 4 ಗಂಟೆವರೆಗೂ ಎದ್ದಿರಬೇಕು. ಇದೇ ಥರ ಮಹಾಶಿವರಾತ್ರಿ ಫುಲ್ಲು ನೈಟ್ ನಡೀತದೆ. ಈಗ ದೀಪ ಬೆಳಗ್ತವ್ರೆ ನೋಡಿ ಗೈಸ್, ಇಲ್ಲಿಂದ ನೋಡಿ. ನಾವು ರೂಮ್ಗೆ ಹೋಗೋಷ್ಟಲ್ಲೇ 5 ಗಂಟೆ ಆಗ್ಬೋದು. ಗೈಸ್ ಟೈಮು 12:30 1 ಗಂಟೆ ಹತ್ತಿರ ಆಗ್ತಿದೆ. ಇವಾಗ ಇಲ್ಲಿಂದ ಒಂದು ಟೆಂಪಲಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನೆಲ್ಲರೂ, ಸೇಮ್ ಆಸ್ ಇಟ್ ಈಸ್ ನಾವು ಬಂದಿರೋ ಬ್ಯಾಚ್ ಎಲ್ಲರೂ. ಒಳ್ಳೆ ಬಿಸ್ನೆಸ್ ಆಗಿರೋದಕ್ಕೆ ಇದೆ ಸಾಕ್ಷಿ. ಎಂಥ ಬಿಸ್ನೆಸ್ ಗೊತ್ತಾ ಇವತ್ತು ಆಗಿರೋದು. 1000-2000 ಜನ ಬಂದಿರೋದು. ಮತ್ತೆ 1 ಅವರ್ ಇಲ್ಲಿಂದ ಜರ್ನಿ ಮಾಡಿಕೊಂಡು ವಾಪಸ್ ಇಲ್ಲಿಗೆ ಬರಬೇಕಂತೆ. ಅದಾದಮೇಲೆ ನಮ್ಮನ್ನ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ನಾವು ನಮ್ಮ ಬ್ಯಾಚ್ ಇರೋರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಗೋಯಿಂಗ್ ಆಗಿ
ಬನ್ನಿ ಹೋಗೋಣ. ಇವತ್ತು ಪೂರ್ತಿ ದಿನ ನಿದ್ದೆ ಇರಲ್ಲ, ಅದಂತೂ ಗೊತ್ತಾಯ್ತು ನನಗೆ. ನಾವೊಂದು ಎಷ್ಟಂದರೆ ಒಂದು 5 ಗಂಟೆ 6 ಗಂಟೆ ಮಲ್ಕೋಬೋದು. ತೇಜು ಬ್ರೋ ನೆಟ್ವರ್ಕ್ ಸಿಗ್ಬೋದು ನೋಡಿ, ಬಸ್ ಬುಕ್ ಮಾಡಿ. ಪ್ರಶಾಂತವಾಗಿತ್ತು ಒಳಗಡೆ ಅಂದರೆ ನೆಕ್ಸ್ಟ್ ಲೆವೆಲ್ ಗೈಸ್. ಇದನ್ನು ಎಷ್ಟೊಂದು ಬೇಕಾದ್ರೆ ಇಸ್ಕೋಬೋದಿತ್ತಂತೆ, ಸೊ ಅದಕ್ಕೆ ನಾನು 7 ತೊಗೊಂಡಿದ್ದೀನಿ. ಸೊ 7 ಇರಲಿ ಅಂದ್ಬಿಟ್ಟು. ಆ್ಯಂಡ್ ಈ ದೇವಸ್ಥಾನದಲ್ಲಿ ಏನು ಇಷ್ಟೊಂದು ಪ್ರಶಾಂತವಾಗಿರುತ್ತಾ ಈ ದೇವಸ್ಥಾನದಲ್ಲಿ, ಲಿಟ್ರಲಿ ಇಷ್ಟೊಂದು ಪ್ರಶಾಂತವಾಗಿರುತ್ತಾ? ಇದ್ರ ಬಗ್ಗೆ ಹೇಳ್ತೀನಿ ರೀ. ಲಿಟ್ರಲಿ ಎಷ್ಟು ಪ್ರಶಾಂತವಾಗಿರುತ್ತೆ ಗೊತ್ತಾ. ನಾನು ಇಷ್ಟು ಮಾತಾಡ್ತಿದ್ದೀನಂದರೆ ಅಷ್ಟು ಸೈಲೆಂಟಾಗಿರುತ್ತೆ ಒಳಗಡೆ. ಈಗಲೂ ಅಷ್ಟೇ, ಎಲ್ಲರೂ ಹೊರಗಡೆ ಬಂದಿರೋದಕ್ಕೆ ಮಾತಾಡ್ತಾ ಇರೋದು, ಇಲ್ಲ ಅಂದರೆ ಒಳಗಡೆ ಹೋದ್ಮೇಲೆ ಇಷ್ಟು ಫುಲ್ಲು ಸೈಲೆಂಟು, ಒಂದು ಚೂರು ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಡೋಂಟಾಕ್ ಅಂತಾರೆ, ಅಂದರೆ ಮಾತಾಡಬೇಡಿ ಅಂತಾರೆ. ತುಂಬ ಚೆನ್ನಾಗಿತ್ತು. ನಾನು ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಎಲ್ಲ ದೇವಸ್ಥಾನದಲ್ಲೂ ಲೈಕ್ ಮಾತುಕತೆ ಮಾತಾಡೋದು ಇದ್ದೇ ಇರುತ್ತೆ. ಇದೊಂದೇ ಒಂದು ದೇವಸ್ಥಾನದ ಒಳಗಡೆ ಒಂದು ಪಿನ್ ಡ್ರಾಪ್ ಒಬ್ಬರು ಕೂಡ ಮಾತಾಡಿಲ್ಲ, ಒಬ್ಬರಂದ್ರೆ ಒಬ್ಬರು ಮಾತಾಡಿಲ್ಲ. ಅದೇ ನೋಡಿ ಶಾಕ್ ಆಯ್ತು ನನಗೆ. ಇದು ದೇವಸ್ಥಾನ ಹೆಸರೇನು? ಆಮೇಲೆ ಅದನ್ರಿ ಕೇಳಿ, ಅಲ್ಲಿ ಮಾತಾಡ್ಬೋದಿತ್ತು, ಅಲ್ಲೂ ಮಾತಾಡೋದಿಲ್ಲ. ಅದೇ ಫುಲ್ ಸೈಲೆಂಟಾಗಿ ಇರಬೇಕಿತ್ತು ಅಷ್ಟೇ. ನಾವು ಲಾಸ್ಟ್ ಟೈಮ್ ನಾವು ಬಂದಾಗಲೂ ಇಲ್ಲಿ ಮಾತ್ರ ಮಾತಾಡ್ಬೇಡಿ ಅಂದರೆ ಧ್ಯಾನಲಿಂಗ ಅಂದರೆ ಹೆಸರಲ್ಲೇ ಇದೆ ಧ್ಯಾನ. ಹಂಗೆ, ಓಕೆ. ಧ್ಯಾನ ಇವಾಗ ಇದಿರೋದು ಧ್ಯಾನಲಿಂಗ. ಫಸ್ಟ್ ಹೋದ್ಲಲ್ಲ ಅದು ಲಿಂಗ ಭೈರೇಶ್ವರ. ಅದು ಪವರ್ ಗೈಸ್, ನಾನು ನೋಡಿರೋ ದೇವಸ್ಥಾನದಲ್ಲಿ ಇದು ಒನ್ ಆಫ್ ದ ಸೈಲೆಂಟ್ ಆಗಿರೋ ದೇವಸ್ಥಾನ. ಏನು ಹೇಳ್ತೀರಾ ನಿತ್ಯಶ್ರೀ? ನಿತ್ಯಶ್ರೀ ಹೇಳ್ತದಂದ್ರೆ ಕರೆಕ್ಟೇ. ನಿತ್ಯಶ್ರೀ ಹೇಳಿದ್ ಕರೆಕ್ಟ್ ತಾನೆ, ಸಾಕು. ನನಗೆ ಈ ಕುಳ್ಕೊಳ್ಳೋಕಿರೋರು ಆಮೇಲೆ ನಿತ್ಯಶ್ರೀ ಇರ್ತಾರ ರೇಗ್ಸಕ್ಕೆ ಒಂಥರ ಚಂದ. ನಿಮ್ಗೆ ಬರೀ ಅದೇ ಕೆಲಸ. ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ನಿಮ್ಮ ಬ್ಲಾಗಲ್ಲಿ, ಸುಮ್ಮನೆ ಇದ್ದೀನಿ ಆಯ್ತು. ಫೈನಲಿ ಇಲ್ಲಿಗೆ ಈಶಾ ಫೌಂಡೇಶನ್ದು ಮುಗೀತು. ಟೈಮ್ 4 ಗಂಟೆ ಹತ್ತಿರ ಆಗಿದೆ, ಇನ್ನೇನು ಕಂಪ್ಲೀಟಾಗಿ ಮುಗೀತು. ಸೊ ಕ್ವಶನ್ಗಳು ಕೇಳ್ತಿದ್ದಾರೆ, ಆ ಕ್ವಶನ್ಗೆ ಉತ್ತರ ಕೊಟ್ಟಿದ್ದ ತಕ್ಷಣ ಇಲ್ಲಿಗೆ ಮುಗ್ದೋಯ್ತು. ಇದ್ರ ಬಗ್ಗೆ ತುಂಬ ಹೇಳೋದಿದೆ. ಸೊ ನಾನು ಇಲ್ಲಿ ಹೇಳಿಲ್ಲ ಅಂದರೂ ಮನೇಲಿ ಹೋಗ್ಬಿಟ್ಟಾರೆ ಹೇಳ್ತೀನಿ. ಗೈಸ್, ನೀವು ಒಂದಿಷ್ಟು ಸ್ವಲ್ಪ ಜನ ಟೇಸ್ಟು ಕೆಟ್ಟು ಸಂಧ್ಯವರು ಮಾತಾಡ್ತಿಲ್ಲ ಅದು ಇದು ಅಂತ ನೀವು, ನಾನು ನೋಡಿದ್ದೀನಿ ಕಮೆಂಟ್ಸ್ಗಳಲ್ಲಿ ನೋಡಿದ್ದೀವಿ. ಅವ್ರು ಎಷ್ಟೇ ಕಿತ್ತಾಡ್ಕೊಳ್ಳಿ, ಅವ್ರು ಎಷ್ಟೇ ಕೋಪದಿಂದ ಜಗಳಾಡಿ ಕಿತ್ತು ಹೊಡೆದು ಏನಾರು ಆಡ್ಕೊಳ್ಳಿ, ಲಾಸ್ಟಿಗೆ ಅವರೊಬ್ಬರು ಫ್ಯಾಮಿಲಿನವರು ಯಾವತ್ತೂ ಬಿಟ್ಕೊಡಲ್ಲ. ಅದಕ್ಕೆ ಸಾಕ್ಷಿ, ಅದಕ್ಕೆ ಎಕ್ಸಾಂಪಲ್ಲು ಇಲ್ಲೇ. ಈಗ ಜಸ್ಟ್ ಅವ್ರು ಮಲಗಿದ್ರು ಹಿಂಗೆ ಇಬ್ಬರು ಒಟ್ಟಿಗೆ, ಲೈಕ್ ಎಟ್ಟಿಗೆಟ್ಟಿಂಗ್ ಇಟ್ಟು ಮಲಗಿದ್ರು. ಸೊ ಅದು ಬಾಂಡಿಂಗ್ ಬಂದ್ಬಿಟ್ಟು ಫ್ಯಾಮಿಲಿ ಬಾಂಡಿಂಗ್. ಅದು ನೋಡಿದ ತಕ್ಷಣ ನಂಗೆ ಅನಿಸ್ತು, ಅದಕ್ಕೆ ನಿಮ್ಗೆ ಹೇಳ್ಬೇಕಂತ ಇತ್ತು. ಮಲಗಿದ್ರು, ನಾನು ವೀಡಿಯೋ ಮಾಡತ್ತೀನಿ ಅಂದ್ಬಿಟ್ಟು ಎಚ್ಚರ ಆಗ್ಬಿಟ್ರು ಅವ್ರು. ದನ್ ಬ್ರೋ ಹಿಂಗಿರ್ಬೇಕು ಬ್ರೋ ಅತ್ತೆ ಮಕ್ಕಳು ಅಂದರೆ. ಯಾ ಗೈಸ್, ನಾನು ಅಲ್ಲಿ ಕಂಪ್ಲೀಟಾಗಿ ನಾನು ಅದು ಮುಗ್ದಾದ ಮೇಲೆ ನಾನು ಬ್ಲಾಗ್ ಏನೂ ಮಾಡಿಲ್ಲ, ಸೀದಾ ನಾನು ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟೆ. ಆ್ಯಂಡ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಒಂದು ಹೇಳಬೇಕು, ಈಶಾ ಫೌಂಡೇಶನಲ್ಲಿ ನಾನೇನು ಅಂದ್ಕೊಂಡಿದ್ದೆ, ಜಸ್ಟ್ ಒಂದು ಫಂಕ್ಷನ್ನು ಏನೋ ಈ ಒಂದು ಇವೆಂಟ್ ಥರ ಈ ಥರ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅದು ಆ ಥರ ಅಲ್ಲ, ಅದೊಂದು ಎಮೋಷ್ನಲ್ ಪೀಪಲ್ಗೆ. ಅದು ಮಹಾಶಿವರಾತ್ರಿ, ಅದು ಈಶಾ ಫೌಂಡೇಶನ್ ಮಾಡ್ತಿದ್ದಾರೆ ಅಂದರೆ ಸಾವಿರಾರು ಜನ ಬರ್ತಾರೆ ಅಂದರೆ ಅಲ್ಲೊಂದು ಎಮೋಷನ್ ಇದೆ ಅಂತ ಗೊತ್ತಾಯ್ತು ನನಗೆ. ತುಂಬ ಜನ ಮೆಡಿಟೇಷನ್ ಮಾಡ್ತಿರೋ ಟೈಮಲ್ಲಿ ಫೀಲ್ ಮಾಡ್ಕೋತಾರೆ, ಅಳ್ತಾರೆ, ನಗ್ತಾರೆ, ಖುಷಿ ಪಡ್ತಾರೆ, ಎಲ್ಲ ಥರದ್ದು ನೋಡ್ಬಿಟ್ಟೆ ನಾನು. ಎಷ್ಟು ಜನ ಗೊತ್ತಾ. ಆ್ಯಂಡ್ ಹ್ಯಾಟ್ಸ್ ಆಫ್, ಅದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ನನಗಂತೂ. ಆ್ಯಂಡ್
ಓಕೆ, ಈ ಓವರ್ ಆಲ್ ಜರ್ನಿಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈಸಾ ಫೌಂಡೇಶನು. ಸೊ ಅದರಲ್ಲೂ ಆಸ್ ಎ ಕ್ರಿಯೇಟರ್ ಆಗಿ ಮುಂದೆ ಸಿಕ್ಕಿ ನೋಡಿ ಸದ್ಗುರು ಕಣ್ ತುಂಬ ಮುಂದೆಯಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಟ್ಟಿನಲ್ಲಿ. ಅದೆಲ್ಲ ಮುಗಿಸಿ ಫೈನಲಿ ಮನೆಗೆ ಬಂದೆ. ಮತ್ತೆ ಇನ್ನೊಂದು ಮಾತು, ಒಂದಿಷ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಸೊ ನಾನು ಯಾರ ಮಧ್ಯಕ್ಕೂ ಹೋಗೋಕ್ಕೂ ಇಷ್ಟಪಡಲ್ಲ ಆ್ಯಂಡ್ ಆ ಥರ ಹೋಗೋದು ಇಲ್ಲ ನಾನು. ಸೊ ನೀವು ಒಂಚೂರು ಐ ನೋ ದಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಕಡೆಯಿಂದ ಅಂತ ಅನಿಸ್ತೈತೆ, ಪರವಾಗಿಲ್ಲ. ಬಟ್ ನನ್ನ ಕರ್ತವ್ಯ ನಾನು ಹೇಳ್ತೇನೆ, ನನಗೆ ಯಾವ ಮಧ್ಯದಲ್ಲಿ ಯಾರ ಮಧ್ಯದಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಬಟ್ ಇನ್ ಕೇಸ್ ಹಂಗಿತ್ತು ಅಂದರೆ ನಾನು ಕ್ವಿಟ್ ಮಾಡೋಕ್ಕೂ ರೆಡಿ ಇದ್ದೀನಿ, ನನಗೆಂತ ತೊಂದರೆ ಇಲ್ಲ. ಬಿಕಾಸ್ ಆ್ಯಸ್ ಎ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಜೊತೆಲಿ, ಐ ವಾಸ್ ದೇರ್ ಅಷ್ಟೇ ಹೇಳ್ಬೋದು. ಆಲ್ ಗಾಡ್ ನೋಸ್. ಮಹಾಶಿವರಾತ್ರಿ ಮುಗಿಸ್ಕೊಂಡು ಬಂದಾಗಿದೆ. ಇನ್ಮೇಲಿಂದ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಹರ ಹರ ಮಹಾದೇವ್ ಆ್ಯಂಡ್ ಆಲ್ ಇಂಡಿಯನ್ಸ್ ಆರ್ ಮೈ ಗುಡ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.